ಕಾವೇರಿ ಪೌಡ್ರ್ ಕಲಸಿ ಇಡ್ಲಾಗತ್ತಿದೇನಾ ಅಕ್ಕಿಗೆ? ಹ್ಞೂ ನೋಡ್ರಿ ಅತ್ತಿ, ನೀವೇನೋ ಹೇಳಿರಂತಲ್ಲ ಇವ್ರಿಗೆ, ಅದಕ್ಕೆ ತೊಗೊಂಡು ಬಂದಿರಿ. ಅದಕ್ಕೆ ಮತ್ತು ಕಲಿಸ್ದಿರಾಯ್ತು, ಕಲಸಿಟ್ಟರಾಯ್ತಲ್ಲ ಅಂಥೇಳಿ ಮತ್ತು ಕಲಸಿಟ್ಟಿ ನೋಡ್ರಿ. ಇನ್ನೊಂದು ತಟಕದ ಆಯ್ತು, ಎಲ್ಲ ಕಲ್ಸೀನಿ. ಬರೀ ಚೀಲ್ದಾಗ ಹಾಕಿ ತುಂಬಿಟ್ಟರಾಯ್ತು ರೀ. ನಿನ್ನಂತ ಸೊಸಿ ಪಡಿಲಕ್ಕೆ ನಾ ಭಾಳ ಪುಣ್ಯ ಮಾಡಿ ನೋಡಿ ಕಾವೇರಿ. ನೀನು ಈ ಮನೆಗೆ ಬಂದಾಗಿಂದ ನೋಡ್ತೀನಿ ನಾನು, ಒಂದು ಮಾತು ನನ್ನ ಕೈ ನಿಂತ ನೀನು ಬೈಸ್ಕೊಳ್ಳೋದಾಗಲಿ ಅನ್ಸ್ಕೊಳ್ಳೋದಾಗಲಿ ಯಾವುದು ಮಾಡಿಲ್ಲವ. ಎಲ್ಲ ತಿಳ್ಕೊಂಡು ಬಾಳೆದು ಬದುಕಿಂದು ಎಲ್ಲ ಹಿಡಿತಲ್ಲಿಂತ ಎಲ್ಲ ಮಾಡ್ಕೊಂಡು ಬರ್ತೀನಿ ನೋಡಿ. ಒಂದು ಮನೆಗೆ ದೊಡ್ಡ ಸೊಸಿಗೆ ಏನೇನು ಗುಣ ಲಕ್ಷಣ ಇರಬೇಕಲ್ಲ, ಒಂದು ಸಂಸಾರ ತುಗಿಸ್ಕೊಂಡು ಹೋಗ್ಲಕ್ಕ ಎಲ್ಲ ಗೊತ್ತದ ನೋಡಿ ನಿನಗೆ. ಏನು ಈಕಿ ಒಬ್ಬಾಕಿನೂ ಹಾಗೆ ಇದ್ದೀವಿ ಅಂತಂದ್ರೆ ಎಷ್ಟು ಚಂದ ಇರ್ತಿತ್ತು, ಚಿಂತೆ ಅನ್ನೋದೇ ಇರ್ತಿದ್ದಿಲ್ಲ ನನ್ನ ಜೀವಕ್ಕೆ. ಈಕಿ ಒಬ್ಬಾಕಿ ಇಂತಕಿ ಗಂಟು ಬಿದ್ದಾಳಲ್ಲ, ಏನು ಮಾಡಬೇಕು? ನಾವೇ ನೋಡಿ ಮಾಡಿದ್ದಾದ್ರೆ ನಿನ್ನಂತಕಿಗೆ ತೊಗೊಂಡು ಬರ್ತಿದ್ದೇವ ಇನ್ನೊಬ್ಬಕಿ ಸೊಸಿಗೆ. ಆದರೆ ಏನು ಮಾಡ್ತಿ? ಅದೇನೋ ಇಷ್ಟಪಟ್ಟು ಕಟ್ಕೊಂಡು ನನ್ನ ಮಗ ಈಗ ನೋಡು ನಾವು ಅನುಭವಿಸ್ತೀವಿ. ಅವ ಹೋಗಿ ಒಂದೊಂದು ತಿಂಗಳು 2 ತಿಂಗಳು ಬಿಟ್ಟು ಬರ್ತಾನ. ಇಲ್ಲಿ ಮನೆಗೆ ಅಷ್ಟೊತ್ತನ ಹೇಗಾಡೋರು ನಾವೇ ಅಲ್ಲ. ನೀಗೇನು ಮಾಡ್ಬೇಕು ನೋಡು. ಎಲ್ಲಳ ಎದ್ದಿಲ್ಲ ಇವತ್ತೂ? ಆಕಿ ಬಂದಕ್ಕೆ ಎಲ್ಲಿ ಹೋದೋಳಕಿ? ಕೆಂಪು ಕೋತಿ ಮಾರಕಿ ಏನು ಮಾಡಿದಳು ಕೆಲಸ ಏನು ಮಾಡ್ಯಾಳ ಬಿಟ್ಟಾಳೋ ಗೊತ್ತಿಲ್ಲರಿ ಅತ್ತಿ. ನಾನು ಅದೇ ಹೇಳಿದಲ್ಲ, ನಾನು ಎಳಂಗೆದ್ದು ಅಡುಗೆದು ಅದು ಎಲ್ಲ ಏನದ ಎಲ್ಲ ಮಾಡ್ಕೊತೀನವ. ಮತ್ತು ನೀನು ಯಾವಾಗ ಆಗ್ತದ ಅವಾಗ ಎದ್ದು ನಾನು ಹೇಳಿದಷ್ಟು ಮಾಡು ಅಂತ ಹೇಳಿದಲ್ಲ ನಾನು. ಅದಕ್ಕೆ ಏನು ಮಾಡ್ಯಾಳೋ ಏನು ಬಿಟ್ಟಾಳೋ ರೀ ಅತ್ತಿ. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಇದಿಟ್ಟು ಅಕ್ಕಿಗೆ ಪೌಡರ್ ಕಲಿಸ್ತಾರ ಆಯ್ತು ಅಂತ ಹೇಳಿ ಇಲ್ಲಿ ಬಂದು ಕುಂತೀನಿ ರೀ. ಆವಾಗ ಏನು ಅಕ್ಕಿ ಎದ್ದಿದ್ದು ಅದು ಕಾಣಿಸಿದಿಲ್ರಿ ನನಗೆ. ನಾನು ಎಲ್ಲ ಅಡುಗೆ ಮಾಡೋದಾಯ್ತು, ಎಲ್ಲ ಮ್ಯಾಲಿಂದ ಎಲ್ಲ ಕೆಲಸ ನಾನೇ ಮಾಡ್ದೆ. ಮತ್ತು ಇದಿಟ್ಟು ಬಟ್ಟೆ ಭೀ ನಾನೇ ಒಗೆದು ಬಿಟ್ಟೇನಿ ರೀ ಅತ್ತಿ ಇವತ್ತು. ಇನ್ನು ಏನು ಮಾಡ್ತಾಳ್ರಿ ಕೆಲಸ? ಉಳಿತಾರೆ ಏನಲ್ಲಿ ಕೆಲಸ ಮಾಡ್ಲಿಕ್ಕೆ? ಒಂದಿಟ್ಟು ಬಾಂಡೆ ಅದಾವ ಆಯಿತು, ಅದಿಟ್ಟು ಸಗಣಿ ಇಟ್ಟು ಬಳಿದು ಅದಿಟ್ಟು ಕೊಟ್ಟಿಗೆ ಇಟ್ಟು ಸ್ವಚ್ಛ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ ಅತ್ತಿ. ಕೆಲಸ ಅಲ್ಲಕ್ಕೇನು ಇನ್ನು ಎದ್ದಿಲ್ ಕಾಣಿಸ್ತದ್ರಿ ಅಕ್ಕಿ. ಎದ್ದಿಳು ಅಂತಂದ್ರೆ ಕೇಳಕರ ಬರ್ತಿಳಕ್ಕಿ ನನಗೆ. ಎದ್ದಿಲ್ಲಕ್ಕಿ. ನೀ ಯಾಕೆ ಬಟ್ಟೆ ಒಗಿಲಕ್ಕೆ ಹೋಗಿದ್ದಿ? ನಿನ್ನೆ ಹೇಳಿದಿಲ್ಲ ಅಡುಗೆ ಎಲ್ಲ ಮಾಡ್ಕೊತೀನಿ ನಾನು, ಮ್ಯಾಲಿಂದು ಕೆಲಸ ನೀ ಮಾಡ್ಕೊ, ಬಟ್ಟೆ ಒಗೆದು ಬಾಂಡೆ ತಿಕ್ಕೋದು ಅದಿಟ್ಟು ಸಗಣಿ ಬೆಳೆಯೋದು ಕೊಟ್ಟಿಗೆ ಸ್ವಚ್ಛ ಮಾಡ್ಕೊಂಬೋದು ಇದೆಲ್ಲ ನೀನು ಮಾಡತ್ತೆ ಹೇಳಿದಿ. ಹ್ಞೂ ಅಂದಾಳಕ್ಕಿ. ಮತ್ತೆ ಯಾಕೆ ಮಾಡ್ಲಿಕ್ಕೆ ಹೋಗಿದ್ದಿ? ಏನೋ ಒಂಚೂರು ತಡ ಆಗಿತ್ತಾನು ಮಾಡ್ಲಿಕ್ಕೆ. ಖರೆ ಮಾಡ್ತೀಳಾ? ಸುಮ್ಮನೆ ಮಾಡ್ತೀವ ನೀನು ಆ ಕಡೆ ಬಿಟ್ಟಾರ ಬಿಡಲ್ಲ. ಸುಮ್ಮಿರು, ಇನ್ಮೇಲೆ ಮಾಡ್ಕೊತ ಕೂಡಬೇಡ. ಅವ್ರಿಗೆ ಜರ ಗೊತ್ತಾಗಲಿ ಕೆಲಸ ಎಷ್ಟು ಕಷ್ಟದ ಅನ್ನೋದು. ಆಕೆ ಹಾರಾಡ್ತಾಳೆ ರೊಕ್ಕ ಕೊಟ್ಟು ಮಾಡಿಸ್ತೀನಿ ನಾನು ಅಂಥೇಳಿ. ಅದು ಹೆಂಗೆ ಮಾಡಿಸ್ತಾಳೆ ಅಂಥೇಳಿ ನಾವು ಭೀ ನೋಡಮ್ಮಂತ. ಒಳ್ಳೆ 15,000 ರೂಪಾಯಿ ತೊಗೊಳತ್ತಕ್ಕೆ. 15,000 ರೂಪಾಯಿ ಇಟ್ಟು ಕೆಲ್ಸಕ್ಕೆ. ಮತ್ತು ನೀ ಯಾಕೆ ಮಾಡ್ತಿ? ನಿಂದೂರು ಆಕಿಗೆ ಮಾಡಿಸ್ತೀನಿ. ಇದ್ದಿಲ್ಲ ಅಂತಂದ್ರೆ ಈಕಿಗೆ ಒಬ್ಬಾಕಿಗೆ ನಾವೇ ಬೇಯಿ ಸಾಕತ್ತಾಗ್ತದ ಕುಂಡ್ರಸಿ. ಸುಮ್ಮಿರು. ಈಗ ನಾ ಏನು ಹಿಡ್ದು ಏನು ಹೋಗ್ಬೇಡ. ನೀ ಬಟ್ಟೆ ಅದು ಒಗಿಲಕ್ಕೆ ಹೋಗ್ಬೇಡ. ಅಡುಗೆ ಅಟ್ ಮಾಡು, ಸುಮ್ಮಿರು ಅಷ್ಟೇ. ಕರಿತೀನಿ ತಡಿ. ಆಕಿನ ಹೆಸರು ಏನೋ ಅಂದಳಲ್ಲ, ಹೂಜಿನಾ ಇಲ್ಲಿಲ್ಲ ರೋಜೇನೋ. ರೋಜಿ ರೋಜಿ ಹೂಜಿನೋ. ಕರಿತೀನಿ ತಡಿವ. ಹೂಜಿ. ಅಯ್ಯ ನಾನು ನೋಡು. ರೋಜಿ. ಅಯ್ಯೋ ಕರಿತಾ ಇದ್ದಾರೆ. ಈ ಹಳ್ಳಿ ಮನೇಲಿ ನಾನು ಏನು ಕೆಲಸ ಮಾಡಲಿ? ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ. ಇವಾಗ ಇವ್ರ ಕಷ್ಟಕ್ಕೆ ಆಗಿಲ್ಲ ಅಂದರೆ ಸುಷ್ಮಾ ಮೇಡಮ್ ಕೋಪ ಮಾಡ್ಕೋತಾರೆ. ಏನು ಮಾಡಲಿ? ಸರಿ ಹೋಗ್ತೀನಿ. ಬಂದೆ ಮೇಡಮ್, ಬಂದೆ. ಈಗೆದ್ದೇನವ? ನಿನಗೆ ಚಾ ಮಾಡ್ಕೊಂಬರ್ಲಿ ಏನು ಕಾಪಿ ಮಾಡ್ಕೊಂಡು ಬಾ ಅಂತೀವ? ಏನು ಸುಮ್ಮ ಬಿಸಿ ಬಿಸಿ ಹಾಲು ಕಾಸ್ಕೊಂಡು ಬರಲಿ? ಸುಮ್ಮ ಒಂದು ಗಿಲಾಸ ಬಿಸಿ ಹಾಲು ಕುಡಿತೇನು? ಅದು ಮೇಡಮ್, ನೀವು ನನಗೆ ಟೀ ಮಾಡಿಕೊಡ್ತೀರಾ? ಹ್ಞೂ, ನಿನಗೆ ಚಹಾ ಬೇಕಾ, ಹಾಲು ಬೇಕಾ, ಕಾಪಿ ಬೇಕಾ, ಏನು ಬೇಕು ಹೇಳು, ನಾನು ಮಾಡಿಕೊಡ್ತೀನತ್ತ. ಹಾಗೆ ನಿನಗೆ ಏನೇನು ಇಷ್ಟ ಹೇಳ ಅಡುಗೆ ಎಲ್ಲ ಮಾಡಿಡ್ತೀನಿ. ನಾನೆಲ್ಲ ಮಾಡಿಡ್ತೀನಿ. ನನ್ನ ಸಸಿ ತಾಟ ಹಚ್ಕೊಂಡು ಬಂದು ನಿನಗೆ ತುತ್ತು ಮಾಡಿ ತಿನ್ನಿಸ್ತಾಳೆ. ನೀ ಆರಾಮ್ ಊಟ ಮಾಡೋದು ನಿದ್ದೆ ಮಾಡೋದು, ಊಟ ಮಾಡೋದು ನಿದ್ದೆ ಮಾಡೋದು ಮಾಡು. ಏನು ನಿನ್ನ ಬಟ್ಟೆಗೆ ಹಿಡಿದು ಎಲ್ಲ ನಿಂದು ಏನೇನು ಕೆಲಸದ A to Z ಅತ್ತಿ ಸಸಿ ಸೇರ್ಕೊಂಡು ನಾವು ಮಾಡ್ತೇವೆ. ಏನು ನಿನಗೆ ರಾಜ್ಕುಮಾರಿ ನೋಡ್ಕೊಂಡಂಗೆ ನೋಡ್ಕೋತೇವ, ಚಿಂತೆನೇ ಮಾಡಬೇಡ. ನೀ ಏನು ಮಾಡ್ತಿ ಗೊತ್ತೇನ? ನೀನು ತಿಂಗಳು ಮುಗಿತದಲ್ಲ, ತಿಂಗಳ ಕೊನೆಗೆ ಅವಾಗ 15,000 ರೂಪಾಯಿ ತೊಗೊಂಬಟ್ಟೆ ನೀನು. ಏನು ಪಗಾರ ಕುಂತ ಪಗಾರ ತೊಗೊಂಬಟ್ಟೆ. ನಾವು ಇಬ್ಬರು ಅತ್ತಿ ಸಸಿ ನಿನ್ನ ಕೈಯಾಗ ರಾಜ್ಕುಮಾರಿ ಈಗ ನೋಡ್ಕೊಂಡಂಗೆ ನೋಡ್ಕೋತ ನಾವು ನಿನ್ನ ದಾಸಿಯರ್ಗಟ್ಲೆ ಕೆಲಸ ಮಾಡ್ತೇವ ತಂಗಿ. ನೀವು ಏನು ಹೇಳ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ಬಾಯಿ ಮುಚ್ಚು, ಬಾಯಾಗ ನೋಣ ಹೋದೈತು. ಮತ್ತು
ಟೈಮ್ ನೋಡಿದೇನು 11 ಆಲತ್ತದ ಟೈಮ್. ಈಗ ಎದ್ದು ನೀನು ಬಟ್ಟೆ ಒಗೆಯೋದು ಯಾವಾಗ, ಬಾಂಡೆ ತಿಕ್ಕೋದು ಯಾವಾಗ, ಕೊಟ್ಟಿಗೆ ಸ್ವಚ್ಛ ಮಾಡಬೇಕು, ಇನ್ನು ಸಗಣಿ ಬಾಚಬೇಕು, ಇದೆಲ್ಲ ಯಾವಾಗ ಮಾಡ್ತೀನಿ ನೀನು? ಯಾವುದು ಎಲ್ಲ ಕೆಲಸ ಗೊತ್ತದ ಮಾಡ್ಕೊಂಡು ಹೋಗ್ತಾಳ ಜಲ್ದಿ ಜಲ್ದಿ ಅಂದ್ರೆ ಹೆಂಗಾರ. ಒಂದೇನು ಗೊತ್ತಿಲ್ಲ, ಎದ್ರ ನಿಂತು ನಾವು ಹೇಳ್ಕೊಡ್ಬೇಕು ನಿನಗೆ. ಅದ್ರಾಗ ಬೇರೆ ಮತ್ತಿಕ್ಕಿಂದು ಡಿಮ್ಯಾಂಡ್ ನೋಡು, 15,000 ರೂಪಾಯಿ ತೋತಾಳಂತ. ಹಿಟ್ಟು ಮಾಡಿ ಬಕ್ಕ ಬೀಳಕ್ಕೆ 15,000 ರೂಪಾಯಿ. 15,000 ಅಂತಿಕ್ಕಿನ ಮಸಡಿಗೆ 15,000 ರೂಪಾಯಿ ಕೊಡ್ಬೇಕತ್ತಿಕ್ಕಿ. 15,000 ರೂಪಾಯಿ ಏನು ಮಾಡ್ತಿ? 15,000 ರೂಪಾಯಿ ತೊಗೊಂಡು ಟಿಪ್ ಟಾಪ್ ತಯಾರತ್ತೇನ? ಮುಖಕ್ಕಿಟ್ಟ ಮೇಕಪ್ ಮಾಡ್ಕೊಂಡು ಈಟ ತುಂಡು ಬಟ್ಟೆ ಹಾಕ್ಕೊಂಡು ನೋಡು. ಹೇಳಾಗತ್ತೀನಿ, ನಮ್ಮ ಮನ್ಯಾಗ ನೀನು ಕೆಲಸ ಮಾಡ್ಕೊಂಡು ಇರ್ಬೇಕಂದ್ರೆ ಮೊದಲ ನೀನು ಇದು ಏನು ಬಟ್ಟೆ ಹಾಕ್ಕೊಂಡಿದ್ದಲ್ಲ ಅದು ತೆಗಿಬೇಕವ. ಏನು ಚಂದ ಹಳ್ಳಿ ಮನ್ಯಾಗ ಕೆಲಸದವ್ರು ಹೆಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾರ, ಹೊರೆ ಬದುಕು ಹೆಂಗೆ ಮಾಡ್ಕೊಂಡು ಹೋಗ್ತಾರ, ಅದು ಮೊದಲ ನೀನು ಕಲಿಬೇಕು. ಇವತ್ತಿಂದು ಪಾಠ ನಿಂದು ಇದೆ. ಏನು ಮೊದಲ ನೀನು ಈ ಬಟ್ಟೆ ತೆಗಿ. ನನ್ನ ಸೊಸಿ ಕೈಲಿ ಸೀರೆ ಕೊಡಿಸ್ತೀನಂತ ಸೀರೆ ಹಾಕೋ. ಸೀರೆ ಹಾಕ್ಕೊಂಡು ಮೊದಲ ಕೊಟ್ಟಿಗೆ ಸಾಫ್ ಮಾಡು. ಕೊಟ್ಟಿಗೆ ಎಲ್ಲ ಸಾಫ್ ಮಾಡೋದು, ಬಟ್ಟೆ ಭಾಂಡೆ ಎಲ್ಲ ನನ್ನ ಸೊಸಿ ಹೇಳ್ಕೊಡ್ತಾಳೆ. ಎಲ್ಲ ಕೆಲಸ ಮಾಡು. ಬಟ್ಟೆ ಭಾಂಡೆ ಎಲ್ಲ ಮಾಡೋದು ಗೊತ್ತೇ ಅದಲ್ಲ ನಿನಗೆ. ಮತ್ತು ಅಲ್ಲಿ ನನ್ನ ಸೊಸಿ ಮನೆ ಮಾಡ್ತಿದ್ದಿಲ್ಲ ಅಲ್ಲಿ ಪೇಟೆಗೆ, ಏನು ಹಾಗೆ ಕೂಡ್ತಿದ್ದೇನ? ಬರ್ತದಿಲ್ಲ ನೀನು ಬಟ್ಟೆ ಭಾಂಡೆ ಎಲ್ಲ ಮಾಡ್ಲಿಕ್ಕೆ? ಅದೇನು ಮತ್ತೆ ಹೇಳ್ಕೊಡ್ಬೇಕು ನಿನಗೆ. ಅದೇನು ಹೇಳ್ಕೊಡಲ್ಲ. ಕೊಟ್ಟಿಗೆ ಅಟ್ಟು ಸ್ವಚ್ಛ ಮಾಡೋದು, ಸಗಣಿ ಬಾಚೋದು ಹೇಳ್ಕೊಡ್ತಾಳೆ ನನ್ನ ಸೊಸಿ. ಏನು ಅದಿಟ್ಟು ಮಾಡು. ಇವತ್ತ ನಿಂದು ಕೆಲಸ ಇದೆ. ಈಗ ನಾನು ಸೊಸಿ ಕಳಿಸ್ತೀನಿ. ನನ್ನ ಕಾವೇರಿ, ಈಕಿನ ಹೆಸರು ಕಾವೇರಿ, ಈಕಿ ನಂದು ದೊಡ್ಡ ಸೊಸಿ. ಈಕಿ ನಿನಗೆಲ್ಲ ಹೇಳ್ಕೊಡ್ತಾಳ. ಎಲ್ಲ ಕೆಲಸ ಕಲಿ. 2 ದಿನದಾಗ ಕೆಲಸ ಕಲ್ತು ಪರ್ಫೆಕ್ಟ್ ಆಗಬೇಕು. ಏನು ಎಲ್ಲ ಕೆಲಸ ಕಲ್ತು ಪರ್ಫೆಕ್ಟ್ ಆದಂದ್ರೆ 15,000 ರೂಪಾಯಿ ಕೊಡಿಸ್ಲಿಕ್ಕೆ ಹಚ್ತೀನಿ ನಾನು ನಿನಗೆ. ನನ್ನ ಸುಷ್ಮಾ ಕೈಯಾಗ, ಸುಷ್ಮಾ ನನ್ನ ಸಣ್ಣ ಸೊಸಿ ಕೈಯಾಗ. ಇದ್ದಿಲ್ಲ ಅಂತಂದ್ರೆ 15,000 ಅಲ್ಲ ನಿನಗೆ 1,500 ರೂಪಾಯಿನೂ ಕೊಡ್ಲಕ್ಕೆ ಬಿಡಲ್ಲ ನಾನು. ಏನು ನೆನಪಿಟ್ಕೊ. ತಯಾರಾಗು ಈಗ ಪಟ್ನ ಸೀರೆ ಉಟ್ಕೊಂಡು. ಮೇಡಮ್, ನೀವು ಏನು ಹೇಳಿದ್ದು ಎಲ್ಲನೂ ಕೇಳ್ತೀನಿ. ಎಲ್ಲ ಕೆಲಸ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆದರೆ ಸಾರಿ ಹಾಕ್ಕೊಳ್ಳೋಕ್ಕೆ ಹೇಳಬೇಡಿ. ನನಗೆ ಅದು ಕಂಫರ್ಟ್ ಆಗಲ್ಲ ಕೆಲಸ ಮಾಡೋದಕ್ಕೆ. ಇದೇ ಬಟ್ಟೆ ಇರಲಿ. ಅತ್ತಿ ಸೀರೆ ಅದು ಎಲ್ಲೇ ಉಡ್ತಾಳೆ ಬಿಡ್ರಿ. ಮತ್ತು ಸೀರೆ ಉಟ್ಕೊಂಡು ನಡಿಲಿಕ್ಕೆ ಹೋಗಿ ಬಾಯನ್ ಹಲ್ಲು ಮುರ್ಕೊಂಬಂಗದಾಳ. ಸೀರೆ ಅದು ಎಲ್ಲ ಎದಕ್ಕೆ ಬ್ಯಾಡ್ರಿ ಅತ್ತಿ. ಅವು ಪ್ಯಾಟೆಂದು ಹುಟ್ಟಿರಲ್ಲ ಮಾಡಿರಲ್ಲ, ಅವಕ್ಕೇನು ಗೊತ್ತಿರಬೇಕು. ಎಲ್ಲ ಕೆಲಸ ಮನಿದೆಲ್ಲ ಕಲ್ತುಳು ಅಂತಂದ್ರೆ ಆವಾಗ ಸೀರೆ ಉಡೋದೊಂದು ಕಲ್ಸಮಂತ. ಮೊದಲು ಇದು ಮನೆ ಕೆಲಸ ಕಲ್ಸಮ್ರಿ ಅತ್ತಿ. ಅಕ್ಕಿ ಯಾವ ಬಟ್ಟೆ ಹಾಕೋತಾಳೆ ಅದೇ ಬಟ್ಟೆ ಮೇಲೆ ಕೆಲಸ ಮಾಡಲೆಕ್ಕ. ನಾವ್ಯಾಕೆ ಅದು ಹಾಕೋ ಇದು ಹಾಕೋ ಅನ್ಬೇಕ್ರಿ? ಬ್ಯಾಡತ್ತಿ ಬೇಡ. ಸೀರೆ ಅದು ಏನು ಬ್ಯಾಡ ಬಿಡ್ರಿ. ಆಕಿ ಮೊದಲು ಕೆಲಸ ಕಲೀಲಕ್ಕ, ಆಮೇಲೆ ನೋಡಿದ್ರೆ ಬರ್ತದೆ. ಮತ್ತು ಬಾಯನ್ ಹಲ್ಲು ಮುರ್ಕೊಂಡ ಇಲ್ಲ ಕೈಕಾಲು ಮುರ್ಕೊಂಡ ನಡಿಲಕ್ಕೆ ಹೋಗಿ ಅಂದ್ರೆ ಅದು ಯಾರು ಮಾಡ್ಬೇಕ್ರಿ? ಎತ್ತಿ ಕೂಡಿಸಿ. ಅಯ್ಯ ನೀವು ಒಂದು ತಗ ಬೇಡ ಬಿಡ್ರಿ. ಸೀರೆ ಬೇಡ, ಏನು ಬೇಡ. ಆಕಿಗಾಯ್ತು. ಈಗ ಇದಿಟ್ಟೆಲ್ಲ ಕಲಸಿಟ್ಟೀನಿ ರೀ ಪೌಡ್ರು. ನೀವು ಎಲ್ಲ ಒಂದು ಕಡೆಗೆ ಹೊಂದಿಸಿಡ್ರಿ ಇವು ಅಕ್ಕಿ. ನಾ ಆಕಿಗೆ ಅಲ್ಲಿ ಕೊಟ್ಟಿಗೆ ತೋರಿಸಿ ಬರ್ತೀನಿ. ಅದೆಲ್ಲ ಸ್ವಚ್ಛ ಮಾಡೋದು ಹೇಳ್ತೀನಿ. ಅಟ್ಟು ಮಾಡು. ನಾನು ಇದೆಲ್ಲ ಮಾಡ್ತೀನಿ ತಗೋ. ಇದು ಅಕ್ಕಿದೆಲ್ಲ ಬಿಡು. ನೀ ಹೋಗಕ್ಕಿ ಮೊದಲು ಅಲ್ಲಿ ಕೊಟ್ಟಿಗೆ ಕರ್ಕೊಂಡು ಹೋಗು. ಹೂಜಿ ನಡಿ ನನ್ನ ಜೊತೆಗೆ, ಕೊಟ್ಟಿಗೆ ತೋರಿಸ್ತೀನಿ ನಿನಗೆ. ಹತ್ತಿರಿ ನಾನು ಒಂಚೂರು ಚೂರು ಅವ್ರಿಗತ್ಲೇ ಮಾತಾಡೋದಿಲ್ರಿ. ಯಪ್ಪ ನನಗೆ ಅಷ್ಟು ಖುಷಿ ಆಗ್ಲಾಗತ್ತದ. ನೀನು ಅವ್ರಂಗೆ ಆಗಿ ಕುಂತಂತಂದ್ರೆ ಏನು ಮಾಡ್ತೀನಿ ಗೊತ್ತೇನ? ಇನ್ನೂ ಒಂದು ಕಾವೇರಿಗೆ ತರಬೇಕಾಗ್ತದ. ಈ ಮನೆ ಸೊಸೆಯಾಗಿ ನೆನಪಿರ್ಲಿ. ಅವ್ರಂಗ ತಾಳತ್ತ ಅವ್ರಂಗ. ನಡಿ ಹೋಗ್ ಅಲ್ಲಿ ಕೊಟ್ಟಿಗೆ ತೋರಿಸು. ಬಂದ್ರಿಕ್ಕಿ ಅವ್ರಂಗೆ ಕಲ್ತ್ರಿ ಅತ್ತಿ ಅಂತ. ಇಲ್ಲೇ ಇವ್ರದೇ ನೋಡೋದಾಗಲ್ದೆ ಇಬ್ಬರದು. ಮತ್ತಿಕ್ಕಿ ಹೋಗ್ಬೇಕು ಅವ್ರಂಗ ಆತಾಳಂತ. ನಡಿ ಜಲ್ದಿ ನಡಿ ಕೊಟ್ಟಿಗೆಗೆ. ಇದೇ ನೋಡು ಕೊಟ್ಟಿಗೆ. ಇದೇ ಸ್ವಚ್ಛ ಮಾಡ್ಬೇಕು ನೀನು ದಿನಾಲು. ಮೇಡಮ್, ಇದೆಲ್ಲ ನನ್ನ ಕೈಯಿಂದ ಆಗೋದಿಲ್ಲ. ನನ್ನ ಕೈ ಎಲ್ಲ ಫುಲ್ ಕೊಳೆ ಆಗಿಬಿಡುತ್ತೆ. ಹಾಗೆ ನನಗೆ ಇದೆಲ್ಲ ಸ್ಮೆಲ್ ಕೂಡ ನನಗೆ ಆಗೋದಿಲ್ಲ. ಮೇಡಮ್, ಮೊದಲು ನಾನು ಸುಷ್ಮಾ ಮ್ಯಾಮ್ ಜೊತೆ ಮಾತಾಡ್ತೀನಿ. ನನಗೆ ಇಲ್ಲಿ ಒಂದು ಸೆಕೆಂಡ್ ಕೂಡ ನಿಲ್ಲಕ್ಕಾಗಲ್ಲ. ಅಂಥದ್ರಲ್ಲಿ ನಾನು ಹೇಗೆ ಕೆಲಸ ಮಾಡಲಿ ಇಲ್ಲಿ? ನೋ ವೇ, ಚಾನ್ಸೇ ಇಲ್ಲ. ನನಗೆ ಗೊತ್ತು ಈ ಹುಡುಗಿ ಕೈ ನಿಂತಿದ್ದೆಲ್ಲ ಮಾಡೋಕ್ಕಾಗಲ್ಲ ಅಂಥೇಳಿ. ನನಗೆ ಅವತ್ತೇ ಗೊತ್ತಾಗ್ಯದ. ಈ ಹುಡುಗಿಗೆ ನೋಡಿದ್ದೆ ನಾನೇ ಗೊತ್ತಾಗ್ಯದ. ಇದು ನನ್ನ ಸುಸುಮಾಗೆಲ್ಲ ಗೊತ್ತಿರ್ಬೇಕು. ಅಕ್ಕಿನೇ ಬಾಚೋ ಪರಿಸ್ಥಿತಿ ಬರ್ತದಂತ ಅಕ್ಕಿಗೆ ಗೊತ್ತಿಲ್ಲ. ಒಂದು ಈ ಹುಡುಗಿ ಕೈ ನಿಂತರ ಸಗಣಿ ಬಾಚಕ್ಕೆ ಹಚ್ಬೇಕು. ಅಕ್ಕಿ ಇದ್ದಿಲ್ಲ, ಅಕ್ಕಿನೇ ಬಂದು ಸಗಣಿ ಬೆಳಿಬೇಕು. ಈ ಎರಡರಲ್ಲಿ ತಪ್ಪಿಸ್ಕೊಳಕತ್ರ ಸಾಧ್ಯನೇ ಇಲ್ಲ. ನೋಡಮ್ಮ ಏನಾಗ್ತದ ಮುಂದೆ. ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ. ಪ್ಲೀಸ್ ಕತೆಗೆ ಒಂದು ಲೈಕ್ ಕೊಡ್ರಿ. ಕತೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.